ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಮೇಲಿಂದ ನಮ್ಮ ಡ್ಯಾನ್ಸ್ ನೋಡಿರೋ ಸುಮಾರು ಸ್ಟ್ರೈಟ್ನಿಂಗ್ ಮಾಡ್ತಾ ಇದ್ದಾಳೆ. ಅಲ್ಲಿ ಹೋಗ್ಬಿಟ್ಟು ಜಡೆ ಹಾಕೋಬೇಕು. ಹಾಕಿದ್ರು ಹೋಯ್ತಾ ಇಲ್ಲ, ಎಲ್ಲ ಆರೋಗ್ಬಿಡ್ತು, ನೊರೆನೆ ಹೋಯ್ತು, ಉಜ್ಬಿಟ್ರು ಹೋಯ್ತಾ. ಇದೆಲ್ಲ ತೀರಿಸ್ಕೊತಾರೆ. ಉಜ್ಜಂಗಿಲ್ಲ ಇದಕ್ಕೆಲ್ಲ. ನೀವೆಲ್ಲ ಯಾವಾಗ ಕಲ್ತ್ಕೊಂಡೆ? ಆರ್ಡ್ರ್ ಕೊಟ್ಬಿಟ್ಟು ಹೋಗಿದ್ರಂತೆ. ಸೊ ಒಂದೇ ಕಲರು, ಸೀರೆ ಕಲರ್ ಮ್ಯಾಚಿಂಗು. ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಬಸ್ತಾ ಇದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಆ್ಯಂಡ್ ಗುರುವಾರ ಪೂಜೆ ಆಯಿತು, ವೀಡಿಯೋ ಮಾಡ್ಕೊಡೋಕ್ಕೆ ಆಗಲಿಲ್ಲ, ಟೈಮ್ ಆಯಿತು. ಇವಾಗ 8 ಗಂಟೆ 10 ನಿಮಿಷ. ನನ್ನ ತಂಗಿ ನನ್ನ ರೂಮ್ ಹಾಸಿಗೆ ಎಲ್ಲ ಆಯ್ತು ತಾವಳೆ. ಬಾಯ್ ಮಾಡೆ, ಹಾಯ್ ಮಾಡೆ. ಸೊ ನನಗೆ ಉಪ್ಪಿಟ್ಟು ಮಾಡಿಕೊಟ್ಲು, ಸ್ವಲ್ಪ ತಿಂದ್ಬಿಟ್ಟು ಮಧ್ಯಾಹ್ನಕ್ಕೆ ಸ್ವಲ್ಪ ಬಾಕ್ಸ್ ಹಾಕ್ಕೊಂಡಿದ್ದೀನಿ. ಬನ್ನಿ ಬೇಗ ಬೇಗ ಹೋಗೋಣ, ಟೈಮ್ ಆಗೋಯ್ತು. ಕೃತಜ್ಞ ಎಲ್ಲೋ ಆಟಾಡೋಕೆ ಹೋಗೋಳೆ, ಬಂದಿಲ್ಲ. ಓ, ಸ್ನಾನ ಮಾಡ್ಕೊಂಡು ರೆಡಿ ಆಗೋಗ್ಬಿಟ್ಟೇನಿ, ಬೇಗ ಬರ್ತೀನಿ ಸಂಜೆಗೆ. ನಂಗೊಂದು ಚಾಕ್ಲೇಟ್ ಕೊಡ್ತಾಳೆ ಮುದ್ದ ಅಮ್ಮಗೊಂದು. ಕೊಡಪ್ಪಜಿ ಅಮ್ಮ ಬಾಯ್. ದುಡ್ಡು ನೋಡೋಕೈತೆ ಇಲ್ಲ, ನಾನು ಬರೋಲ್ಲ ಇವತ್ತು. ಲೇಟಾಗಿ ಬಂದಿದ್ದಕ್ಕೆ ನನಗೆ 8:30 ಗಾಡಿನೂ ಮಿಸ್ ಆಗಿತ್ತು. ಅರ್ಧ ಗಂಟೆ ವೆಯ್ಟ್ ಮಾಡಿದ್ದೀನಿ. ಇವಾಗ 9 ಗಂಟೆ ಗಾಡಿ ಬಂತು, ಕೊಣ್ಣೂರು ಗಾಡಿ. ಫುಲ್ಲು ರಶ್ ಆಗೈತೆ, ಬನ್ನಿ ಹೋಗೋಣ. ಒಂದೇ ತೊಗೊಂಡು ಫುಲ್ ರಶ್ಶು ಅಂತ ಅಂದ್ಕೊಂಡೆ, ಯಾಕಪ್ಪ ಸೀಟ್ ಸಿಗಲ್ವಲ್ಲ ಅಂದ್ಕೊಂಡೆ. ಬಟ್ ಅದರಿಂದ ಇನ್ನೊಂದು ಬಸ್ ಬಂತು, ಕೊಣ್ಣೂರು ಬಸ್. ಸೊ ಈ ಬಸ್ ಫುಲ್ ಖಾಲಿ ಇದೆ, ಹಾಗೆ ಆರಾಮಾಗಿ ಸೀಟ್ ಸಿಕ್ತು. ಇವಾಗ ಆರಾಮಾಗಿ ಹೋಗೋಣ. ನನ್ನ ತಂಗಿ ಕಾಲ್ ಮಾಡಿದೆ, ನನಗೆ ಶುಕ್ರವಾರನೇ ಫಂಕ್ಷನ್ ಇರೋದು, ರಾಮನಾಥ್ಪುರದಲ್ಲೇ ಡ್ಯಾನ್ಸ್ ಇದೆ, ಅದಕ್ಕೆ ಸೀರೆ ಪಿನ್ ಮಾಡಿ ಇಟ್ಟಿರು ಅಂತ ಹೇಳಿ. ಯಾಕಂದರೆ ಅವಳು ಶುಕ್ರವಾರ ಇರೋಲ್ಲ, ಮಾರ್ನಿಂಗ್ಗೆ ಹೊರಡ್ತಾಳೆ, ಬಿಕಾಸ್ ಫೋಟೋಶೂಟ್ ಇದೆಯಲ್ಲ, ಹಾಗಾಗಿ. ಸೊ ನೋಡೋಣ ಹಿಂಗೆಲ್ಲ ಆಗುತ್ತೆ ಅಂತ ಹೇಳಿ. ಉದ್ದ ಕಾಣ್ತಾ ಇದೆ ಫ್ರೆಂಡ್ಸ್, ಬನ್ನಿ ಹೋಗೋಣ. ಲೇಟಾಗಿ ಹೋಗ್ಬಿಡೋಣ ಅಂತ ಬಂದ್ರ ಫೋಟೋ ಸ್ಟುಡಿಯೋದಲ್ಲಿ ನಾಳೆ ನಮ್ಮ ಫಂಕ್ಷನ್ ಇದೆಯಲ್ಲ, ಹಾಗಾಗಿ ಏನು ಅಂತ ಹೇಳಲ್ಲ, ಸರ್ಪ್ರೈಸು. ಯಾಕೆ ಬಂದಿದ್ದೀವಿ ಅಂತ ನಮ್ಮ ಟೀಚರ್ಸ್ ಎಲ್ಲ ಇದ್ದಾರೆ, ಇಟ್ಕೊಂಡಿರ್ತಾರೆ. ಯಾಕ ಏನಕ್ಕ ಅಂಗಡಿ ಇಟ್ಕೊಂಡಿರ್ತಾರೆ. ನಾಳೆ 8 ಗಂಟೆ ನಾವು ಹೆಂಗೋ ಅಂಗಡಿಗೆ ಬರ್ತೀವಲ್ಲ, ಅಲ್ಲೇ ತಗೊಳ್ಳಿ. ಎಷ್ಟು ನೀವು ಟೋಟಲಿ ನೀವು ನೋಡಿ ಎಲ್ಲ ಫುಲ್ಲು. ಇವಾಗ ಸ್ಟುಡಿಯೋಯಿಂದ ಬಳೆ ಸ್ಟೋರಿಗೆ ಬಂದಿದ್ದೀವಿ ಬಳೆ ತಗೊಳಕ್ಕೆ. ನಾನು ಜಡೆ ತಗೋತಾ ಇದ್ದೀನಿ ಬಾಡಿಗೆಗೆ. ಯಾವ ಜಡೆ ತಗೊಳ್ಳೋದು ಗೊತ್ತಿಲ್ಲ, ನೋಡೋಣ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಆ ಜಡೆ ತಗೊಳ್ಳೋಣ. ಬಾಡಿಗೆಗೆ ತಗೋತಾ ಇರೋದು, ಸ್ವಂತಕ್ಕಲ್ಲ, ಒಂದಿನದ ಮಟ್ಟಿಗೆ ಫಂಕ್ಷನ್ಗೆ ಬಾಡಿಗೆಗೆ ತಗೋತಾ ಇರೋದು. ಬಳೆಗೆ ಎಲ್ಲ ನೆನ್ನೆ ಆರ್ಡ್ರ್ ಕೊಟ್ಬಿಟ್ಟು ಹೋಗಿದ್ರಂತೆ. ಸೊ ಒಂದೇ ಕಲರು, ಸೀರೆ ಕಲರ್ ಮ್ಯಾಚಿಂಗು. ಆ ಬಳೆನ ಕೇಳ್ತಾ ಇದ್ದಾರೆ ಅವರು. ಈವ್ನಿಂಗ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಆರ್ಡ್ರ್ ಕೊಟ್ಟಿದ್ರಲ್ವಾ, ಹಾಗಾಗಿ. ನಾವು ಬ್ಯಾಂಗಲ್ ಸ್ಟೋರಿಗೆ ಬಂದಿದ್ದೀವಿ, ಯಾಕೆಂದರೆ ಅದೇನೋ ರಬ್ಬರು ಮೆಹಂದಿ ಎಲ್ಲ ತಗೋತಾ ಇದ್ದಾರೆ. ನಾನೇನು ತಗೋತಾ ಇಲ್ಲ, ಬಿಕಾಸ್ ನನ್ನ ಹತ್ರ ಎಲ್ಲ ಇದ್ದಾವೆ, ಸ್ಟಿಕ್ಕರ್ಸು, ಮೆಹಂದಿ, ಕ್ಲಿಪ್ಸು, ಅದೆಲ್ಲ ಎತ್ಕೋತಾ ಇದ್ದಾರೆ. ಹಂಗೂ ಹಿಂಗೂ ನಮ್ಮ ಟೀಚರ್ಸು ಇವತ್ತು ಸುಮಾರು ದುಡ್ಡು ಎಲ್ಲ ಬ್ಯಾಂಗಲ್ ಸ್ಟೋರಿಗೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಶೆಕೆ ಅಯ್ಯೇ ಆ ಥರ ಕ್ಲಿಪ್ ನನ್ನ ಹತ್ರ ಇದೆ, ಸೌಂದರ್ಯ ಹಿಡ್ಕೊಂಡಿದ್ದಾಳಲ್ಲ ಆ ಥರ. ನನ್ನ ಮನೆಗೆ ಹೋಗಕ್ಕೆ ಬಿಡ್ತಾ ಇಲ್ಲ. ಸರಿ ಬನ್ನಿ ಅಕ್ಕ, ಇಲ್ಲೇ. ಈಗ ನಮಗೆ ಸ್ಪಾನ್ಸರ್ ಬೈ ಶ್ರುತಿ ಅಕ್ಕ ಎಲ್ರಿಗೂ ಚಾರ್ಟ್ಸ್ ಕೊಡಿಸ್ತಾ ಇದೆ ಗೈಸ್. ಹೇಳ್ಬಿಟ್ಟಿದ್ದೀನಿ ವಿಡಿಯೋದಲ್ಲಿ ಹೇಳಿದ್ದೀನಿ ಅಂತ. ಈಗ ಶ್ರುತಿ ಅಕ್ಕ ನಮ್ಗೆ ಎಲ್ರಿಗೂ ಕೊಡಿಸ್ತಾರೆ. ರೇಗಿಸ್ತಾ ಇದ್ದೀನಿ ಸೀರಿಯಸ್ ಆಗಿ ತಗೊಂಡು. ಅಂದರೆ ಇವಾಗ ನಾನು ಇತ್ತೀಚೆಗೆ ನಮ್ಮ ಬ್ಲಾಗಲ್ಲಿ ಏನೇ ಮಾಡಿದ್ರು, ಏನೇ ಮಾತಾಡಿದ್ರು ಜಾಸ್ತಿ ಮಾತಾಡ್ತೀರಾ, ದುರಹಂಕಾರ ಜಾಸ್ತಿ ಆಗಿದೆ, ಅಹಂಕಾರ ಜಾಸ್ತಿ ಆಗಿದೆ ಅಂತಾರೆ. ಮಾತಾಡೋಕ್ಕೂ ಭಯ ಆಯ್ತು ಅದು ನಂಗೆ. ನಾನು ವೀಡಿಯೋದಲ್ಲಿ ನಾನೇ ಮಾತಾಡೋಕ್ಕೆ ಹೆದರ್ಕೋಬೇಕು ಇವಾಗ. ಬೇಡ ಕಣ್ರಿ, ಭಯ ಹೇಳ್ಕೊಂಡ್ರೆ ನೋಡಿ ಫ್ರೆಂಡ್ಸ್, ಛತ್ರಿ ಹಿಡಿದ್ರು ಬೇಡ ಕಣ್ರಿ. ನೀವು ಸಮಯ ಏನು ಹೇಳ್ಬಿಟ್ಟು ಈಗಲೇ ಮೊದಲೇ ಛತ್ರಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನಂತವು ಛತ್ರಿ ಅದೇ ಫ್ರೆಂಡ್ಸ್, ಬಟ್ ನಾನು ಮೊಬೈಲ್ ಇಟ್ಕೊಂಡಿದ್ದೀನಲ್ಲ. ಸೊ ಬನ್ನಿ ಏನಾದ್ರು ಚಾಟ್ಸ್ ತಿನ್ನೋಣ. ನೋಡಿ ನಮ್ಮ ಟೀಚರ್ಸ್ ಎಲ್ಲ ನನಗೆ ಹೇಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ. ಶ್ರುತಿ ಅಕ್ಕ ಪಾಪ ಫೋನಲ್ಲಿ ಬ್ಯುಸಿ ಇದ್ದರೂ ಕೂಡ ನನಗೆ ವೀಡಿಯೋ ಮಾಡಿಕೊಡ್ತಾ ಇದ್ರು. ಸೊ ಈ ಥರ ಸಪೋರ್ಟ್ ಮಾಡೋರು ನಮ್ಮ ಸುತ್ತ ಇರಬೇಕಲ್ಲ. ನಿಮಿಷ ಮಲಗಿದೆ. ಹಾಕ್ಚಿನು ಹೊಸ ಲಿಫ್ಟಿಕ್ಕು ಮಧ್ಯಾಹ್ನ ಯಾವುದ್ರಲ್ಲಿ ಬುಕ್ ಮಾಡಿದ್ನಪ್ಪ, ಇದು ಫ್ಲಿಪ್ಕಾರ್ಟಲ್ಲೇನೋ ಬುಕ್ ಮಾಡಿದ್ದೆ. ಮೆಬ್ಲಿನ್, ನೀವು ಕಮೆಂಟ್ ಮಾಡಿದ್ರಲ್ವ ತುಂಬ ಜನ, ಮೆಬ್ಲಿನ್ದು ತಗೊಳ್ಳಿ ಲಿಫ್ಟಿಕ್ಕು ಅಂತ ಹೇಳಿ. ಆ್ಯಂಡ್ ತುಂಬ ಜನ ತುಂಬ ಬ್ರ್ಯಾಂಡ್ಗಳು ಕಮೆಂಟ್ ಮಾಡಿದ್ರಿ. ನನಗೆ ಯಾಕೋ ಮೆಬ್ಲಿಂದೇ ಇಷ್ಟ ಆಯಿತು. ಇದು ಅಮೌಂಟ್ ಬಂದು 344 ಅಥವಾ 46 ರೂಪಾಯಿನೋ ಕೊಟ್ಟೆ. ಇನ್ನೊಂದು 2-3 ರೂಪಾಯಿ ಕಡಿಮೆ, 350 ರೂಪಾಯಿಗೆ 344 ಏನೋ ಕೊಟ್ಟೆ. ಇಲ್ಲಿ ರೈಟ್ ಬಂದು MRP ರೈಟ್ ಬಂದು 749 ಇದೆ.
ರೆಡ್ ಶೇಡ್ ಬುಕ್ ಮಾಡಿದ್ದೀನಿ. ಆ್ಯಂಡ್ ಅವರೆಲ್ಲ ಏನೇನೋ ತೊಗೋತಿದ್ರು. ನಾನೊಂದು 2 ಲಿಪ್ ಬಾಮ್ ತೊಗೊಂಡೆ ಅಲ್ಲಿ ರಾಮನಾಥ್ಪುರದಲ್ಲಿ. ಚಿನ್ನಮ್ಮ ಬಾಯ್ಲಿ ಚಿನಿ ಲವ್ ಬಂದು ಶೆಕೆ ಆಗೋಯ್ತು ಅಂದ್ಬಿಟ್ಟು ಫ್ಯಾನ್ ಹಾಕ್ಕೊಂಡಿದ್ದೆ. ಚಿನ್ನು ಅವಳು ಉಪ್ಪ ಹಾಕೊಂಡು ಹೋಗೇಬಿಟ್ಲು ಕಡೆ. ಚೆನ್ನಾಗದ ಲಿಫ್ಟಿಕ್ಕು ಚಂದು ಎಲ್ಲ ತೋರು. ಕ್ಯಾನ್ ಬುಕ್ ಮಾಡಿಲ್ಲ. ಇದು ಸರಿಯಾಗದ ಈಗ ನೀರಿಗೆ ಹಾಕಿದ್ಮೇಲೆ ಕ್ಯಾನು ಲೆಹಂಗಕ್ಕೆ ಹಾಕೊಳಕ್ಕಾಗಲ್ವಾ? ಅಲ್ಲವ ನನಗೆ ಹೊಸಿ ಬೈತೆ ಎಲ್ಲ ಕಮೆಂಟಲ್ಲಿ. ನನಗೆ ದುರಂಕರ ಜಾಸ್ತಿ ಆಗೋದಂತೆ. ನನಗೂ ನನ್ನ ತಂಗಿಗೂ ಜಗಳ ಆಗಿತ್ತು ಅಂದ್ಬಿಟ್ಟು ಹಾಕಿದ್ನಲ್ಲ. ಕರೆಕ್ಟಾಗಿ ಹೇಳವ್ರೆ. ನಿಜ ಹೇಳು ಅಂದರೆ ನಂದು ಕೃತಿಗೆ ಇದೊಂದು ಎಲ್ಲ ಚಿನ್ನಮ್ಮ ಇದೊಂದು 40 ರೂಪಾಯಿ ಫ್ರೆಂಡ್ಸ್. ಇದೊಂದು ಎತ್ಕೊಬಂದೆ ಅವ್ರದ್ದು ಯಾವುದೋ ಒಂದು ಯಾವ ಡ್ರೆಸ್ ಅಂತ ಹೇಳಲ್ಲ. ಓಕೆ, ಒಂದು ಡ್ರೆಸ್ ಮ್ಯಾಚಿಂಗ್ ಇತ್ತು, ಮ್ಯಾಚಿಂಗ್ ಮಾಡೋಣ ಅಂತ ಹೇಳಿ 700 ರೂಪಾಯಿದು. ನಂದು ಹೆಚ್ಚು ಕಮ್ಮಿ 350 ರೂಪಾಯಿಗೆ ಆಫರಲ್ಲಿ ಸಿಕ್ಕಿದೆ. ಸೊ ನೀವು ಬೇಕು ಅಂದರೆ ತಗೊಳ್ಳಿ. ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಇವಾಗ ನಾವು ಬಟ್ಟೆ ಸ್ಟಿಚಿಂಗ್ಗೆ ಬ್ಲೌಸ್ ಸ್ಟಿಚಿಂಗ್ ಕೊಡೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಟೈಲರ್ ಮನೆಗೆ. ನಾವು ಬೇರೆ ಕಡೆ ಎಲ್ಲೂ ಕೊಡೋಕೆ ಹೋಗ್ತಾ ಇಲ್ಲ. ನಾನು ನಾರ್ಮಲಿ ಸೌಜನ್ಯ ಅಂತ ಹೇಳ್ತಾ ಇರ್ತೀನಲ್ಲ, ಅವಳ ಹತ್ರನೇ ಕೊಡೋಕೆ ಹೋಗ್ತಾ ಇದ್ದೀವಿ. ನಂದು ಡ್ರೆಸ್ಸು ಈ ಥರ ಇದೆ. ವರ್ಸಿದ್ದಿರು ತೊಗೊಂಡಿದ್ದು ರಾಮನಾಥ್ಪುರ. ನನ್ನ ಫ್ರೆಂಡು ಆ್ಯಂಡ್ ನಮ್ಮ ಜೊತೆ ವರ್ಕ್ ಮಾಡೋರು ಕೀರ್ತನ ಇದ್ದಾರಲ್ಲ, ಅವರ ಅಂಗಡಿಲಿ ತೊಗೊಂಡಿದ್ದು. ಸೀರಿಯಸ್ ಆಗಿ ಹೇಳಿ ಎಲ್ಲ ಹೆಂಗೆ ಕಮೆಂಟ್ ಹಾಕ್ತಾರೆ ಗೊತ್ತಾ? ನೀನು ಹಂಗೆ ಹೇಳ್ತೀಯಲ್ಲ ವೀಡಿಯೋದಲ್ಲಿ. ನಿಂಗೆ ದುರಂಕರ ಅಂತ ನಮ್ಮ ಅಕ್ಕ ಒಳ್ಳೆಯಳು ಅಂತ ಹೇಳ್ಬೇಕು ತಾನೆ ನೀನು. ಹಾಂ, ಮತ್ತೆ ಎಲ್ಲ ನೋಡು ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ನೋಡಿ. ಇವ್ರದ್ದು ಜಾಸ್ತಿ ಓವರಾಗಾಡ್ತಾರೆ, ಇವ್ರು ದುರಂಕರ, ಇವರ ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀವಿ ಅಂತೆಲ್ಲ ಕಮೆಂಟ್ ಹಾಕೋರೆ. ನೀನಾದ್ರೂ ನಮ್ಮ ಅಕ್ಕನ ನಂಗೆಲ್ಲ ಅನ್ಬೇಡಿ ಅಂತ ಹೇಳ್ಬಾರ್ದ್ವಾ? ನೋಡಿ ಫ್ರೆಂಡ್ಸ್, ಹೇಳ್ಕೊಟ್ರು ಹೇಳೋದಿಲ್ಲ. ನನ್ನ ಹೊಸ ಲಿಪ್ಟಿಕ್ ಹಾಕೋಬೋದು. ಮೊದಲೇ ಲಿಪ್ಸ್ಟಿಕ್ ಅಂದರೆ ಕ್ರೇಜು. ನಂಗೆ ಕೊಡಿ, ಇದಕ್ಕೆ ಫೋಟೋಶೂಟ್ಗಾಗುತ್ತೆ. ಛೇ, ಯಾಕೆ ಇವತ್ತೇ ಬತ್ತಲ್ಲ ಲಿಪ್ಟಿಕ್ಕು? ಸೋಮವಾರ ಬರೋದಲ್ವಾ? ಓಕೆ ಮೇಡಮ್, ಓಕೆ. ಒಂದ್ಸರಿ ತಲೆ ಕಟ್ತೀಯಾ ಹಿಂದಕ್ಕೆ? ನಿನ್ಗೂ ನಿಮ್ ಮಗಳಿಗೂ ಒಂದೇ ಕಾಯಿಲೆ, ಇಬ್ರು ಒಂದೇ ತರ ಕೂದಲು ಬಿಟ್ಕೊಂಡು ಅಡ್ಡಾಡೋದು. ನಮ್ಮ ಮಾಡಿ ಕ್ಲಿಪ್ ಹಾಕೊಂಡು ಹೋಗಿದೆ. ಈಗ ವಿಡಿಯೋ ಮಾಡೋದು ಕುತ್ಕೊಂಡು ನೋಡ್ದವ್ರೆ ಹೆದರ್ಕೊಂಡ್ಬಿಡ್ಬೇಕು, ತಲೆ ಮುಂಡಾರೆ ಉಟ್ಕೊಂಡು. ಇವಳೇನು ನನ್ನ ತಂಗಿ ಥರ ಸುಮ್ಮನೆ ಸುಳ್ಳಾರು ಹೇಳಕ್ಕಲ್ಲ, ನಮ್ಮ ಮಕ್ಕಳು ಅಂತ. ಇವಳ ಅರ್ಧವ್ರು ಮರ್ಯಾದೆ ಕಳಿತೆ. ಈಗ ಮಲಗಿದ್ನಲ್ಲ, ಕ್ಲಿಬ್ಬೆ ಬಿಚ್ಚಿಟ್ಟೆ. ಬೀರ್ ಬಾಗ್ಲ ತೆಗ್ದಿದೆಯಲ್ಲ, ಹಾಕ್ಬಾರ್ದ್ವಾ? ಜಿಡ್ಲೆ ನೋಡು ಅಷ್ಟೇನಾ ಅಂತ ಇನ್ನೇನಾದ್ರು ಅವ ಅಂತ ಪುನಃ ಬರ. ನನ್ನ ಸೀರೆ ಎಲ್ಲ ಅಲ್ಲೇ ಅಲ್ವಾ? ಇಲ್ಲಿ ನೋಡೆ. ವಾಟ್ ಹ್ಯಾಪನ್? ನಥಿಂಗ್ ಹ್ಯಾಪನ್. ಕೊಡ್ ಮಮ್ಮಿ. ಬುಡು ಬೇರೆ ತಾವ ಹೊಲಿಸ್ತದೇನ. ತುಗೆ ಅಳತೆ ಕೊಡಿಸ್ತಾ ಇದ್ದೀವಿ ಸೌಜನ್ಯ ಹತ್ರ. ಬರ್ಕೋತಾವಳೆ. ಅಯ್ಯೋ ಸೀರೆ ಕಂಡ್ಬಿಡ್ತು, ಒಂಚೂರು ಎಡಿಟ್ ಮಾಡಾಕ್ತೀನಿ. ಯಾರ್ದು ಫೋನ್ ಬತ್ತಾದಲ್ಲ. ನಂಗೆ ನೋಡಿ ಯಾವ್ಯಾವ್ದು ಸೈಜ್ ಅಳತೆ ತಗೋತಾವ್ರೆ. ಹೊಟ್ಟೆದು ಹ್ಯಾಪಿ ಮುದ್ದು ಹಂಗೆ ಮಾಡಬಾರ್ದು ಬಂಗಾರ. ಓ ಯಾವುದು ಎಲ್ಲ ಸ್ಟಿಚಿಂಗು ಇನ್ನು ಆಲ್ಮೋಸ್ಟ್ ಆಯಿತು. ಆಲ್ಮೋಸ್ಟ್ ಇವ್ರ ಮನೆಗೆ ಬಂದು 3/4 ಗಂಟೆ ಆಯಿತು ಫ್ರೆಂಡ್. ನಗಾಡ್ತಾವಳೆ. ಲೇ ಅವಳು ತೋರಿಸ್ಬೇಡ ಅಂದ್ಲು, ತೋರಿಸಿದ್ಲು ಸೌಜನ್ಯ. ನಾನು ಏನು ಮಾಡೋಣ, ಅವಳೆ ಕ್ಯಾಮ್ರಾ ಇಡದ್ಲು. ನೀನು ಹಾಗೆ ಹೆಂಗೆ ಬತ್ತೀಯ? ಹಾಂ, ಸ್ಟೇಜ್ ಮೇಲೆ ನಿಲ್ಲಿಸ್ಬಿಟ್ಟು ನಿನ್ನ ನಾನು ವಿಡಿಯೋ ಮಾಡಿ. ಅಲ್ಲಿಂದ ಬೇಡ, ಯಾರು ಅಕ್ಕಪಕ್ಕದೂರರು ಹುಡಿಕೊಂಡ್ಬರ್ತಾರೆ ನಿನ್ನ. ಸೌಜನ್ಯ ನಿನ್ನ ಹುಡಿಕೊಂಡ್ಬಂದ್ರು ಬರ್ತಾರೆ ಅಕ್ಕಪಕ್ಕದೂರರು. ಮನೆ ತವಿಂದ ಬಂದು ಸ್ಟಿಚಿಂಗಿಗೆ ಎಷ್ಟು ಆಯ್ತದೆ ಅಂತ ಭಯ ಆಯ್ತದೆ. ಬಳೆಗಳು ನೋಡ್ತಾ ಇದ್ದು ಬಿಕಾಸ್ ನೋಡಿ ಈ ಥರ ಮ್ಯಾಚ್ ಮಾಡಿದ್ದೀವಿ. ನಾವೇ ಮ್ಯಾಚ್ ಮಾಡ್ಕೋತಾ ಇದ್ದೀವಿ ಇರೋ ಬಳೆಲೆ. ಬಿಕಾಸ್ ನಾವೇನು ಅಷ್ಟೊಂದು ಶ್ರೀಮಂತರಲ್ವಲ್ಲ ಫ್ರೆಂಡ್ಸ್, ಏನು ಮಾಡೋದು. ಏನಕ್ಕಂದರೆ ಇದು ಎಂಥದಪ್ಪ ಫೋಟೋಶೂಟ್ ಹೋಗ್ತಾ ಇದ್ದೀವಿ. ಅದಕ್ಕೆ ಫೋಟೋಶೂಟ್ಗೋಸ್ಕರ ಬೆಳಗಿಗಲ್ಲ ಮಗಳು ಜೊತೆ ಬಟ್ಟೆ ತಗೊಳಕ್ಕಾಗಲ್ವಾ? ಮಾಡ್ಕೊಳೆ ಫ್ರೆಂಡ್ಸ್. ನೋಡಿ ಇವಳ್ದು ಇನ್ನೂ ಆಗಿಲ್ಲ. ನಾನು ನನ್ನ ಡ್ಯಾನ್ಸ್ಗೆ ಮ್ಯಾಚ್ ಮಾಡ್ಕೋತಾ ಇದ್ದೀನಿ. ಇದೇ ನನ್ನ ಸೀರೆ. ನಾನು ಯಾವುದೇ ರೀತಿಯಾದ ಗೀಡು ಏನಿಲ್ಲ. ಇದೆ ನನ್ನ ಸೀರೆ ಡ್ಯಾನ್ಸಿಗೆ ತಂದಿರೋದು. ಬ್ಲೌಸ್ ತೋರಿಸಿಲ್ವೇನೋ, ತೋರಿಸ್ಬಿಡ್ತೀನಿ ಇವಾಗಲೇ. ಇಲ್ಲಿ ನೋಡಿ ಈ ಥರ ಹೊಲಿಸಿದ್ದೀನಿ. ಇಲ್ಲಿಗೆ ಒಂದು 4-5 ಥರ
ಸ್ಟೋನ್ ಹಾಕ್ಸಿದ್ದೀನಿ. ಇದಕ್ಕೆ ನನ್ನ ಹತ್ರ ಇರೋ ಬಳೆನೇ ಮ್ಯಾಚ್ ಮಾಡಿದ್ದೀನಿ. ನಾನು ಮ್ಯಾಚ್ ಮಾಡಿ ಇಟ್ಟಿದ್ದೆ ನಮ್ಮ ಕೃತಿ ಎಲ್ಲನೂ ಹರಗವಳೆ ನೋಡಿ. ಅವರೆಲ್ಲ ಬಳೆ ತೊಗೊಂಡ್ರು, ಇವತ್ತು ನಾನು ತೊಗೊಳ್ಳಿಲ್ಲ. ಆರ್ಡ್ರ್ ಕೊಟ್ಟಿದ್ರು ಆ್ಯಕ್ಚುಲಿ ಇದೇ ಕಲರ್ ಬೇಕು ಅಂಥೇಳಿ. ನಾನು ಇದ್ದಿದ್ದ ಬಳೆಗೇ ಇದು ಎಲ್ಲ ಇತ್ತು ನನ್ನ ಹತ್ರ, ಹಳೆ ಬಳೆಗಳು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದೊಂದು ಸರ ತೊಗೊಂಡಿದ್ದೀನಿ, ನಮ್ಮ ಸಂತೂರ್ ಕೊಡಿಸಿದ್ದು 1 ಗ್ರಾಮ್ ಗೋಲ್ಡ್ ಆ ಥರ. ನಾನು ಗೋಲ್ಡ್ ಯಾವುದು ವೇರ್ ಮಾಡ್ತಾಯಿಲ್ಲ, ಯಾಕೆ ಅಯ್ಯೋ ಗೋಲ್ಡ್ ವೇರ್ ಮಾಡೋದು ಬೇಡ ಅಂಥೇಳಿ ಉಮಾ ಗೋಲ್ಡೇ ವೇರ್ ಮಾಡೋಣ ಅಂತ ಹೇಳಿ. ಇದು ಓಲೆ ಈ ಥರ ಇದೆ. ಇದೊಂದು ಓಲೆ ಸರ ಹಾಕ್ಕೊಂಡು ಸೊಂಟದ ಪಟ್ಟಿ ಒಂದು ಹಾಕಬೇಕೇನೋ. ಸೊಂಟದ ಪಟ್ಟಿ ಮತ್ತು ಜಡೆ ಬಾಡಿಗೆಗೆ ತೊಗೊಂಡಿದ್ದೀನಿ ಒಂದು 50 ರೂಪಾಯಿ ಕೊಟ್ಬಿಟ್ಟು ಒಂದು ದಿನಕ್ಕಷ್ಟೇ. ಅದನ್ನೆಲ್ಲ ಅಲ್ಲೇ ಹೋಗಿ ಹಾಕೋತೀನಿ. ಚಂದಿದ್ದು ಯಾವುದೋ ಒಂದು ಅದೇ ನೋಡು, ಕಾಲ್ಗೆ ಹಾಕೋತೀಯ ಅಂತ ವೆಸ್ಟ್ರನ್ ವೇರ್ ಆ ಥರ ಕಾಲ್ಗೆ ಒಂದು ಹಾಕೋಬೇಕು. ವೆಸ್ಟ್ರನ್ ವೇರ್ಗೆ ಚೆನ್ನಾಗಿರುತ್ತೆ. ನೋಡೋಣ ಆಯಿತು. ನಾನು ಎಲ್ಲನೂ ಎತ್ತಿಟ್ಟು ಈ ಮನೆ ಕಸ ಗುಡಿಸಿ ಆ್ಯಂಡ್ ಆ ಮನೆ ಕಸ ಗುಡಿಸಿ ಕೃತಿಗೆ ಊಟ ಹಾಕ್ಕೊಟ್ಟಿದ್ದೀನಿ. ನನ್ನ ತಂಗಿ ನಮ್ಮ ಅವ್ವಂಗೆ ಊಟ ಹಾಕ್ಕೊಟ್ಲು. ನಮ್ಮಮ್ಮ ನನ್ನ ತಂಗಿ ಆಚೆ ಕಡೆ ಊಟ ಮಾಡ್ತಿದ್ದಾರೆ. ನಾನು ಈಗ ಊಟ ಮಾಡಲ್ಲ, ಬಿಕಾಸ್ 7 ಗಂಟೆಲಿ ಚಿಕನ್ ಸಾರಲ್ಲಿ ಅನ್ನ ತಿಂದಿದೆ. ಈಗ ನಾನು ಕಬಾಬ್ ಮಾಡ್ಕೋಬೇಕು ಅಂತೇಳಿ ನೆನ್ನೆ ಫ್ರಿಡ್ಜ್ಗೆ ಸ್ವಲ್ಪ ಚಿಕನ್ ಇಟ್ಟಿದೆ. ನೆನ್ನೆ ಕಬಾಬ್ ಮಾಡಲಿಲ್ಲ, ನಾಳೆ ಮಾಡ್ಕೊಡೋಣ ಅಂದು. ಇವತ್ತು ಕಬಾಬ್ ಮಾಡಲಿಲ್ಲ, ಡ್ರೈ ಮಾಡ್ತೀನಿ ಅಂದು ಡ್ರೈಯೂ ಮಾಡಿಲ್ಲ, ಚಾಪ್ಸೇ ಮಾಡಿದ್ದಾಳೆ ಸ್ವಲ್ಪ ಗ್ರೇವಿ ಥರ. ಕೃತಜ್ಞ ಮೊಸರನ್ನ ತಿಂತಾವಳೆ, ಅವಳಿಗೆ ನೀರಿಡಬೇಕು. ಅದೊಂದು ತಾತಂದು ವೈಟ್ ಕಲರ್ ಶಲ್ಯ ಹಾಸ್ಕೊಂಡು ಏನೋ ಆಟಾಡ್ತಾವಳೆ, ಏನಂತ ಗೊತ್ತಿಲ್ಲ. ನಾನು ಕೂಡ ನನ್ನ ಬ್ಯಾಗ್ ಮಾಡ್ಕೊಂಡಿದ್ದೀನಿ. ನನ್ನ ತಂಗಿನೂ ಕೂಡ ವೆಡ್ಡಿಂಗ್ ಶೂಟ್ಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾಳೆ. ಹಂಗೆ ನಿದ್ದೆ ಬರ್ತಿದೆ ಗೈಸ್. ಏನೋ ಒಂದು ಬಟ್ಟೆ ಸಿಗ್ತಾಯಿಲ್ಲ ಅಂತ ಬಾ ಹುಡಿಕೊಡು ಅಂದು ಎದ್ದು ಬಂದೆ. ನೋಡಿ ಪಿಂಪಲು ಎಷ್ಟು ದಪ್ಪ ಆಗ್ಬಿಟ್ಟೈತೆ, ಅಪ್ಪ ದೇವ್ರೆ. ಏನಾದ್ರು ಫಂಕ್ಷನ್ ಇದ್ದಾಗಲೇ ಮುಖ ಹಿಂಗೆ ಹಾಳಾಗೋದು ಜಾಸ್ತಿ. ಬಟ್ ಅಯ್ಯೋ ತಗೊಂಡೋಗು, ನಾನು ಇಕ್ಕೊಂಡೆ ಅಷ್ಟೆ. ಬಟ್ ಮುಖ ಮುಂಚೆಗಿಂತ ಬೆಟರ್ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ ಗೈಸ್, ವಯಸ್ಸಾಯ್ತಲ್ವಾ, ಹಂಗೆ ಇರೋಕ್ಕಾಗುತ್ತಾ? ಮುಂಚೆ ಇದ್ವಲ್ಲ ಹಂಗೇನೆ. ಲೈಟ್ ಬೀಳ್ತದೆ ನೋಡಿ. ಇದೆ ನನ್ನ ತಂಗಿ ಮಾಡೋ ಕೆಲಸ ಇದೇನೇನೆ. ಈಗ ಹಿಂಗೆಲ್ಲ ಬಟ್ಟೆ ಎಲ್ಲ ಎತ್ಕೊತಾಳ, ಕರೆಕ್ಟಾಗಿ ಏನು ಹಾಕಲ್ಲ. ಅಯ್ಯೋ ಬೀರ್ ಬಾಕ್ಲು ಹಾಕೋದಿಲ್ಲ, ಸುಮ್ಮನಿರಿ. ಲೈಟ್ ಆಫ್ ಮಾಡಲ್ಲ, ಏನಿಲ್ಲ. ನಮ್ಮಮ್ಮನ ಹಂಗೆ ಬೈತಾರೆ. ಅದಕ್ಕೆ ಹಿರಿ ಮಕ್ಳು ಏನೇ ತಪ್ಪು ಮಾಡಿದ್ರೆ ಹಿರಿ ಮಕ್ಳಿಗೆ ಬೈ. ನೋಡಿ ಮೆಬ್ಲಿನ್ ಲಿಫ್ಟಿಗೆ ಹಾಕ್ಕೊಂಡಿರೋದು 5 ಗಂಟೆಯಲ್ಲಿ 340 ಚಿಲ್ಲರೆ. ಆಫರಲ್ಲಿ ಬಂದಿದೆಯಮ್ಮ ನನಗೆ, ಆಫರಲ್ಲಿ ಹೋಯ್ತು ಫ್ರೆಂಡ್ಸ್. ಇವಳು ತುಟ್ಟಿಗೆ ಹಾಕಿರೋದು ಮೆಬ್ಲಿನ್ ಲಿಫ್ಟಿಗೆ ಹೋಯ್ತಾ ಇಲ್ವಂತೆ. ಆಲ್ಮೋಸ್ಟ್ 5 ಗಂಟೆ 5:15 ಹಾಕಿದ್ಲು. ತುಟ್ಟಿಗೆ ಸೋಪ್ ಹಾಕಿದ್ರು ಹೋಯ್ತಾ ಇಲ್ವ, ಅದು ಎಂಥ ಲಿಫ್ಟಿಗೆ ಇರಬೇಕು ಹಂಗಾರೆ. ಹಾಕಿ ತೊಳೆದು ಉಜ್ಜಿದ್ರು ಹೋಯ್ತಾ ಇಲ್ಲ. ಉಜ್ಜೆ ಕಲ್ಲಲ್ಲಿ ಯಾಕೆ ಉಜ್ಜಬಾರ್ದು ನೀನು? ಬಸ್ ಅದು ಇನ್ನೊಂದ್ಸಲ ಉಜ್ಜಾಗೆ ನೀಟಾಗಿ ಹೋಗಿ. ಕ್ವಾಲಿಟಿ ಲಿಫ್ಟಿಕ್ ಬೊಂಗೋರಲ್ಲ ಒಬ್ಬ. ಚಿನ್ನಮ್ಮ ಎಲ್ರಿಗೂ ಗುಡ್ ನೈಟ್ ಹೇಳು, ಮಲ್ಕೊಳ್ಳೋಣ ಪಾಪ. ಗುಡ್ ನೈಟ್ ಹೇಳಿ. ಹೌದಾ, ಓಕೆ ಅಮ್ಮ ಗುಡ್ ನೈಟ್ ಹೇಳಮ್ಮ. ಪಾಪ ಇಲ್ಲಿ ನೋಡು, ಅಮ್ಮ ನೋಡು, ಅಮ್ಮ ಇಲ್ಲಿ ನೋಡು ಪಾಪ. ಆಮೇಲೆ ಪಾಪ ಆಮೇಲೆ ಸರಿ ಎಲ್ಲ ಮಲ್ಕೊಳ್ಳೋಣ, ಕರೆಕ್ಟಾಗಿ ಮಲ್ಕೊ. ಮಾರ್ನಿಂಗ್ ನಾನು 6:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಎದ್ದೆ, ಮುಖ ತೊಳ್ಕೊ ಬಂದೆ. ನಾನು ಟವಲೇಲೆ ಚಾರ್ಜರ್ ಅಲ್ಲೇ ಇಟ್ಟಿದ್ದೀನಿ ನೋಡು. ಇದು ಪವರ್ ಬ್ಯಾಂಕ್ ಚಾರ್ಜ್ ಹಾಕಿದ್ದೀನಿ. ನನ್ನ ತಂಗಿನ ಹೇಳಿಸ್ತೀನಿ ಬಿಕಾಸ್ ಸೀರೆ ಪಿನ್ ಮಾಡಬೇಕು. ನಮ್ಮ ಅವ್ವನೂ ಇರ್ತದೆ ಚಂದ ಉಂಗಸೆ ಟೀ ಕೊಡೋ. ಪಿಂಪಲು ಯಾಕೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ಇಷ್ಟು ತಪ್ಪಾಗಿ ಹೋಗೋದೆ. ನೋವು ಅಂದರೆ ನೋವು. ಅಮ್ಮ ವಾ ನಳ್ತಾಳೆ ಗೈಸ್. ಮದುವೆ ಹುಡುಗಿ ಹೆಂಗಿರಬೇಕು? ನಾನು ಒಳ್ಳೆಳ ಕೆಟ್ಟೋಳ? ನಿಜ ಹೇಳು. ಅಯ್ಯೋ ಕೆಟ್ಟೋಳು ನೋಡಿ. ನಮ್ಮಮ್ಮ ನನಗೆ ನನ್ನ ಮಗಳು ಹೊಸ್ಕೊಂಡೋಯ್ತಾಳೆ ಅಂತ ಹುಳಿ ಮಾಡೋದೆ. ನಾನು ಹೇಳಿದೆ ಸುಮ್ಕಿರು. ನಾನು ಹೇಳಿದೆ ಕಣೆ, ನೆನ್ನೆ ಬೆಳಗ್ಗೆಲ್ಲ ಹೇಳಿದೆ ಹುಳಿ ಮಾಡು ಅಂತ. ನೆನ್ನೆ ಬೆಳಗ್ಗೆ ಮುನಿಸ್ಕೊಂಡೋಗಿದ್ಲಿ. ನೆನ್ನೆ ಬೆಳಗ್ಗೆ ಯಾವಾಗ ಮುನಿಸ್ಕೊಂಡೋಗಿದೆ? ಚೆನ್ನಾಗಿ ಉಪ್ಪಿಟ್ಟು ತಿಂದ್ಬಿಟ್ಟು ಹೋದ್ನಲ್ಲ. ನಂಗೆ ಲೇಟ್ ಆಯ್ತದೆ, ಬಾ ಬೇಗ. ಸುಮ್ಮನೆ ವೀಡಿಯೋಗೋಸ್ಕರನಾರು ನಮ್ಮ ಅಕ್ಕ ಒಳ್ಳೆಯವಳು ಅಂತ ಹೇಳಕ್ಕಲ್ವಲ್ಲ. ಇವಳು ಎಂತ ತಂಗಿ ಇವಳು. ನಾನು ಇನ್ನ ಚೆನ್ನಾಗಿ ನೋಡ್ಕೋಬೇಕಂತೆ. ಮುದ್ದು ಬಂಗಾರಿ ಲೀಲಾ, ಮುದ್ದು ಪಾನಿಪುರಿ ಕೊಡ್ಸಿತ್ತಿಲ್ವಾ? ಯಾಕೆ ನನ್ನ ಮೇಲೆ ಜಗಳ ಮಾಡ್ತೀಯ? ಗೋಪಿ ಕೊಡ್ಸಿತ್ತಿಲ್ವಾ?
ಏನು ಕೊಡಿಸಿಲ್ಲ ನಿಂಗೆ? ಏನು ಕೊಡಿಸಿಲ್ಲ ಹೇಳು? ಮದುವೆ ಆಗೋ ಹುಡುಗಿ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ, ಗೈಸ್ ಮುದ್ದು ಮಾಡ್ತಾ ಇದ್ದೀನಿ. ಇವಳು ಹೆಂಗೆಲ್ಲ ಬೈತಾಳೆ ಗೊತ್ತಾ? ನನ್ನ ಮನೆ ಬಿಟ್ಟು ಹೊಡಿ, ನಿನ್ನ ಮಗಳು ಕರ್ಕೊಂಡು ಮನೆ ಬಿಟ್ಟು ಹೋಗು, ನಮ್ಮ ಮನೆಯ ಯಾಕೆ ಬಂದಿದ್ದೀನಿ ನಮ್ಮ ಮನೆಗೆ ಅಂತೆಲ್ಲ ಅಂತಾಳೆ. ಅದೆಲ್ಲ ನಾನು ವೀಡಿಯೋದಲ್ಲಿ ಅದೆಲ್ಲ ನಾನು ನಾರ್ಮಲಾಗಿ ತಗೋತೀನಿ. ನೋಡಿ ಇವಳು ಮಾತಾಡೋದ ವೀಡಿಯೋ ಮಾಡಿ ಹಾಕ್ತೀನಿ. ಇವಳು ಮಾತಾಡೋದನ್ನ ಆಗ ಗೊತ್ತಾಯ್ತದೆ ಇವಳೆಲ್ಲ ನನಗೆ ಹೆಂಗೆಲ್ಲ ಅಂತಾಳೆ ಅಂತವ. ಏನೇ ನೋಡಿ ಹೆಂಗ್ ಮಾತಾಡ್ತಾಳೆ. ನಾನಿದನ್ನೆಲ್ಲ ಕ್ಯಾಶುವಲ್ ಆಗಿ ತಗೋತೀನಿ. ನಾನೇನು ಅಂದೇ ಇಲ್ಲ. ಅಯ್ಯೋ ದುರಹಂಕಾರ, ಇವಳಿಗೆ ಅಹಂಕಾರ ಬಂದ್ಬಿಟ್ಟದೆ. ಥ್ಯಾಂಕ್ ಯು ಹೇಳಾಯ್ತು ನನ್ನ ಕಮೆಂಟಲ್ಲೇ. ನಾನು ಥ್ಯಾಂಕ್ ಯು ಹೇಳಿದ್ಕೆ ಅವ್ರು ಉರ್ಕೊಂಡು ಅನ್ಸಬ್ಸ್ಕ್ರೈಬ್ ಆಗಿದ್ದು ಆಯಿತು. ಕತೆ ಬೇಗ ಬಾಬುಗುರು ಆಯಿತು. ನನ್ನ ತಂಗಿ ಉಡ್ಸಿದ್ಲು, ನಾನೂ ಹೆಲ್ಪ್ ಮಾಡಿದೆ ನನ್ನ ತಂಗಿಗೆ ಅಲ್ವಬ್ಬ. ಏನು ದಾರ ಕೊಡಿ ಹೊಡಿತಾವಳು, ಅದೇನು ಮೇಕಪ್ ಮಾಡ್ತಾವಳು, ಏನು ಮಾಡ್ತಾವಳು. ಆ್ಯಕ್ಚುಲಿ ಎಂಥದ್ದು ಬ್ಲೂ ಹೆವನ್ದು ಸೆಟ್ ಬರುತ್ತಲ್ಲ ಕಡಿಮೆದು, ಅದು ಬುಕ್ ಮಾಡ್ಕೊಂಡಿದ್ಲು. ಈಗ ಅದರಲ್ಲೇ ಮೇಕಪ್ ಮಾಡ್ಕೊಡ್ತಾಳೆ ನನಗೆ. ನಂತರ ಕಾಸ್ಟ್ಲಿನ ಏನೋ ಮೇಕಪ್ ಚೆನ್ನಾಗಿ ಬರ್ತಾಯಿಲ್ಲಪ್ಪ. ಅದು ಕೇಳೋದು ಬ್ಲೆಂಡರ್ ಬೇಕು ಅಂತ ತರಿವೋ. ನಮ್ಮೂರಲ್ಲಿ ದೇವಸ್ಥಾನದಲ್ಲಿ ಹಾಡು ಹಾಕ್ಕೊಂಡು ನೋಡಿ ನಾನು ಯಾವ ಥರ ಬಳೆ ಹಾಕಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಇವಳಿಗೊಂಥರ ಸುಮ್ಮನೆ. ನೀನು ಒಂದು ಚಾನಲ್ ಓಪನ್ ಮಾಡೋ ಗೊತ್ತಾಯ್ತು ನನಗೆ. ಪಪ್ಪರ ಹಾಕು ನಿಂದೇನಾದ್ರು ಬುಫ್ ಅದೇ 5 ರೂಪಾಯಿ ಬಫರ್ ತಗೋ, ಪೌಡ್ರದ್ದು ಬುಫ್ ಅದರಲ್ಲೇ ಒಂದೊಂದಿತ್ತು. ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದು, ಅದು ಹೊಸಿದಿಂದೆಲ್ಲ ಎಸ್ಬಿಟ್ಟೆ. ಈಗಲೇ ಅಲ್ಲ ಆಗಲೇ ಎಸ್ತಿದೆ. ಅಬ್ಬ ಅದು ಏನಾಯ್ತು ಹೇರ್ ಸ್ಟ್ರೈಟ್ನರ್ ನೋಡು, ಸೀರೆಗೆ ಒಂಚೂರು ಇಲ್ಗೂ ಕಪ್ಪಾಗಿದೆ, ಟ್ಯಾನ್ ಆಗ್ಬಿಟ್ಟಿದೆ. ಅಲ್ಗೂ ಒಂಚೂರು ಮಾಡಿ. ನಮ್ಮ ಮಮ್ಮಿ ನೋಡಿ ಮಾಡಬೇಕು. ಮಮ್ಮಿ ಹುಷಾರಾಗಿಲ್ಲ ಎಲ್ಲ ಹೆದರ್ಕೊಂಡೇ ಮಾತಾಡೋಯ್ತು. ಬಂದು ಇದೆಲ್ಲ ತೀರಿಸ್ಕೊತಾರೆ. ಉಜ್ಜಂಗಿಲ್ಲ ಇದಕ್ಕೆಲ್ಲ. ನೀವೆಲ್ಲ ಯಾವಾಗ ಕಲ್ತ್ಕೊಂಡೆ? ಯೂಟ್ಯೂಬ್. ನನ್ನ ಹಿಂದೆ ಹೆಂಗೆ ಕಾಣ್ತಾ ಇದೆ ಬ್ಲೌಸು ತೋರ್ಸವ ಒಂದು ಸ್ವಲ್ಪವ. ಕಲರ್ ಕರೆಕ್ಷನ್. ನಾನು ಇರೋದೇ ಬ್ಯೂಟಿಫುಲ್ ಕಲರ್ ಇದ್ದೀನಿ. ಬೈಲೊಂಚೂರು ಹಾಕ್ತೀನಿ ಕಣ್ಣ ಹತ್ರ ಕನ್ಸಿಲರ್. ಏನೋ ಒಂದು ಹಾಕು, ಚೆನ್ನಾಗಿ ಮಾಡು. ಯಾರು ಈ ಹುಡುಗಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದಲ್ಲ ಅನ್ಬೇಕು. ಆಂಟಿಯಿಂದ ಹುಡುಗಿ ಆಗ್ಬಿಟ್ಟದಲ್ಲ ಅಂತ. ಮೊದಲು ಸೀರೆ ಉಟ್ಕೊಂಡ್ರೆ ಹುಡುಗಿ ಥರ ಕಾಣಿವೆ, ಈಗ ಸೀರೆ ಉಟ್ಕೊಂಡ್ರೆ ಆಂಟಿ ಥರ ಕಾಣ್ತೀನಿ ಕಣೆ. ಯಾಕೆ ಅಂತ ನಿಂಗೆ ಏನಾರು ಗೊತ್ತಾ? ಸುಮ್ಮನೆ ನೀನು ರೇಗ್ಸಕ್ಕೆ ನೀನೇನಂತೀಯ ಅಂತ. ನೀನು ನನ್ನ ಮುದ್ದು ತಂಗಿ ಅಲ್ಲ, ನಿನ್ನ ಚೆನ್ನಾಗಿ ನೋಡ್ಕೊತೀನಿ ನಾನು ವಿಡಿಯೋಗೋಸ್ಕರ. ಹಂಗಾರೆ ನೀನು ಬಾಯಿ ಬಂದಂಗೆ ಬೈತೀನ. ವೀಡಿಯೋ ಆಫ್ ಮಾಡಿದ್ಮೇಲೆ ನೀನೇ ಸಾಕು ಕಣ್ಣೆ ಹಾಕೊಡೋಕ್ಕೆ, ಬೇರೆಯವ್ರೇನು ಬೇಡ. ಅದೇನೋ ಎಂಥದ್ದು ಒಂದು ಹಿಂದಿಲೊಂದು ಇದ್ದದಲ್ಲ, ಏನೋ ಅದು ಡೈಲಾಗು ಅದೇ ಎಷ್ಟು ನಾನೇನೋ ದುಶ್ಮನ್ ಕಹಾ ಹೇ ಅಂದರೆ ಬಗಲ್ ಮೇ ಅಂದರೆ ನನ್ನ ಶತ್ರುಗಳೆಲ್ಲೂ ಇಲ್ಲ ಪಕ್ಕದಲ್ಲಿ ನಿಂತ್ಕೊಂಡು ನನಗೆ ಮೇಕಪ್ ಮಾಡ್ತಾವೆ. ಒಂದಿಷ್ಟುದ್ದ ಸಪೋರ್ಟ್ ಮಾಡೋದೆಲ್ಲ ಸಪೋರ್ಟ್ಗಾರು ಸುಳ್ಳು ಹೇಳೋದು ಬೇಡವಾ ವೀಡಿಯೋಗೆ? ಮಾತ್ರ ಬೂದಿಗೆ ಕೆಂದಿ ಹಂಗೆ ಮಾಡಬೇಡ ಪ್ಲೀಸ್. ಇದು ಯಾವುದೇ ಅಪ್ಪರ್ ಲಿಪ್ಸ್ ತಗ್ಸೋ ಮದುವೆ ಇದು ಯಾಡೋದು ತಗ್ಸಕ್ಕಲ್ಲ. ಅಲ್ಲ ಕೆಂಪುತ ಇದು ಯಾವುದಿದ್ರು ರೋಡಲ್ಲಿ ಹೇಳ್ಕೊಂಬತ್ತದಲ್ಲ ಅಂತ ಎಲ್ಲ ನನ್ನೇ ನೋಡಂಗಂತೂ ಮೇಕಪ್ ಮಾಡೋಣ. ಫಸ್ಟ್ ಟೈಮ್ ಇಡ್ತಾಗ ಮೇಕಪ್ ಮಾಡಿಸ್ಕೊತಿರೋದು ಭಯ ಆಯ್ತು. ಅದೇ ಫ್ರೆಂಡ್ಸ್ ನನಗೆ ಒಂಚೂರು ಕತ್ಕು ಏನಾರು ಹಾಕೇಮೋ ಕತ್ತೆಲ್ಲ ಟ್ಯಾನ್ ಆಗ್ಬಿಟ್ಟಿದ್ದೀನಿ. ಎಷ್ಟು ಕಲರ್ ಟ್ಯಾನು. ಓ ಕೂತ್ಕೋ, ಬಿಸಿಲು ಸುತ್ತಿ ಕಲರ್ ಆಗ್ಬಿಟ್ರೆ ನಾನು. ಎಷ್ಟು ಚೆನ್ನಾಗಿದೆ, ಕ್ಯೂಟಿ ಥರ ಇದೆ ನಾನು. ಬೋಟಿ ಥರ ನೀನಿದ್ದಿದ್ದು ಈಗ 150 ಆಗ್ಬಿಟ್ಟಿದ್ಯಾ, ಸಣ್ಣ ಆಗ್ಬಿಟ್ಟು. ಆಗ ಬೋಟಿ ಹೆಂಗೆ ದಪ್ಪಕ್ಕೆ ಉಪ್ಕೊಂಡಿದ್ದೆ, ಈಗ ಸಣ್ಣ ಆಗ್ಬಿಟ್ಟು 150 ಆಗಿದೆಯಾ. ವಾಟ್ ಎ ಕಂಪ್ಯಾರಿಸನ್. ಹಾ ಕಡೆ ನಿನ್ನ ಮಕ್ಕ ತಗೊಳ್ಳಿಲ್ಲ, ನಿನ್ನ ಮಕ್ಕ ಜಾಸ್ತಿ ತೋರಿಸ್ಬಾರ್ದು. ಕಾಜಲ್ ಹಾಕ್ಬೇಕಾ? ಹಾಕಮ್ಮ, ಎಲ್ಲ ಏನೇನು ಸಿಗ್ತದೆ ಇದೆಲ್ಲ ಹಾಕುವ. ಐಬ್ರೋ ಪೆನ್ಸಿಲ್, ಲಿಫ್ಟಿಕ್ಕು, ನಂದು ಹೊಸ ಲಿಫ್ಟಿಕ್ ಹಾಕು. ಸರ ಹಾಕಬಿಡ್ತೀನಿ ಅದೇ ಗ್ಯಾಪಲ್ಲಿ ನಾನು. ಇದೆಲ್ಲ ತೀರಿಸ್ಕೊತಾರೆ. ಉಜ್ಜಂಗಿಲ್ಲ ಇದಕ್ಕೆಲ್ಲ. ನೀವೆಲ್ಲ ಯಾವಾಗ ಕಲ್ತ್ಕೊಂಡೆ? ಯೂಟ್ಯೂಬ್. ನನ್ನ ಹಿಂದೆ ಹೆಂಗೆ ಕಾಣ್ತಾ ಇದೆ ಬ್ಲೌಸು ತೋರ್ಸವ ಒಂದು ಸ್ವಲ್ಪವ. ಕಲರ್ ಕರೆಕ್ಷನ್. ನಾನು ಇರೋದೇ ಬ್ಯೂಟಿಫುಲ್ ಕಲರ್ ಇದ್ದೀನಿ.
ಬಾಯಿಲ್ ಒಂಚೂರು ಹಾಕ್ತೀನಿ ಕಣ್ಣ ಹತ್ರ ಕನ್ಸಿಲರ್. ಏನೋ ಒಂದು ಹಾಕು, ಚೆನ್ನಾಗಿ ಮಾಡು. ಯಾರು ಈ ಹುಡುಗಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದಲ್ಲ ಅನ್ಬೇಕು. ಆಂಟಿಯಿಂದ ಹುಡುಗಿ ಆಗ್ಬಿಟ್ಟದಲ್ಲ ಅಂತ. ಮೊದಲು ಸೀರೆ ಉಟ್ಕೊಂಡ್ರೆ ಹುಡುಗಿ ಥರ ಕಾಣಿವೆ, ಈಗ ಸೀರೆ ಉಟ್ಕೊಂಡ್ರೆ ಆಂಟಿ ಥರ ಕಾಣ್ತೀನಿ ಕಣೆ. ಯಾಕೆ ಅಂತ ನಿಂಗೆ ಏನಾರು ಗೊತ್ತಾ? 5 ವರ್ಷದ ಮಗಳೇ ಇಲ್ಲ, ಆಂಟಿ ಥರ ಕಂಡ್ರೆ ಹುಡುಗಿ ಥರ ಕಂಡ್ಬಿಟ್ಟಿತ್ತು. ಸುಮ್ಮನೆ ನಿನ್ನನ್ನು ರೇಗ್ಸಕ್ಕೆ ನೀನೇನಂತೀಯ ಅಂತ. ನನ್ನ ಮುದ್ದು ತಂಗಿ ಅಲ್ಲ, ನಿನ್ನ ಚೆನ್ನಾಗಿ ನೋಡ್ಕೊತೀನಿ ನಾನು ಈ ವಿಡಿಯೋಗೋಸ್ಕರ. ಹಂಗಾರೆ ನೀನು ಬಾಯಿ ಬಂದಂಗೆ ಬೈತೀನ. ವೀಡಿಯೋ ಆಫ್ ಮಾಡಿದ್ಮೇಲೆ ನೀನೇ ಸಾಕು ಕಣ್ಣೆ ಹಾಕೊಡೋಕ್ಕೆ, ಬೇರೆಯವ್ರೇನು ಬೇಡ. ವಿಡಿಯೋಗೋಸ್ಕರ ಅದೇನೋ ಎಂಥದ್ದು ಒಂದು ಹಿಂದಿಲೊಂದು ಇದ್ದದಲ್ಲ, ಏನೋ ಅದು ಡೈಲಾಗು. ಹಂಗೆ ಗೊತ್ತು ನೀನು. ಅದೇ ಎಷ್ಟು ನಾನೇನೋ ದುಶ್ಮನ್ ಕಹಾ ಹೇ ಅಂದರೆ ಬಗಲ್ ಮೇ ಅಂದರೆ ನನ್ನ ಶತ್ರುಗಳೆಲ್ಲೂ ಇಲ್ಲ ಪಕ್ಕದಲ್ಲಿ ನಿಂತ್ಕೊಂಡು ನನಗೆ ಮೇಕಪ್ ಮಾಡ್ತಾವೆ. ಒಂದಿಷ್ಟುದ್ದ ಸಪೋರ್ಟ್ ಮಾಡೋದೆಲ್ಲ ಸಪೋರ್ಟ್ಗಾರು ಸುಳ್ಳು ಹೇಳೋದು ಬೇಡವಾ ವೀಡಿಯೋಗೆ. ಮಾತ್ರ ಬೂದಿಗೆ ಕೆಂದು ಹಂಗೆ ಮಾಡಬೇಡ ಪ್ಲೀಸ್. ಇದು ಯಾವುದೇ ಅಪ್ಪರ್ ಲಿಪ್ಸ್ ತೆಗ್ಸೋ ಮದುವೆ ಇದು ಯಾಡೋದು ತೆಗ್ಸಕ್ಕಲ್ಲ. ಅಲ್ಲ ಕೆಂಪುತ ಇದು ಯಾವುದಿದ್ರು ರೋಡಲ್ಲಿ ನಡ್ಕೊಂಬತ್ತದಲ್ಲ ಅಂತ ಎಲ್ಲ ನನ್ನೇ ನೋಡಂಗಂತೂ ಮೇಕಪ್ ಮಾಡೋಣ. ಫಸ್ಟ್ ಟೈಮ್ ಇರ್ತಾವೆ ಮೇಕಪ್ ಮಾಡಿಸ್ಕೊತಿರೋದು ಭಯ ಆಯ್ತು. ಅದೇ ಫ್ರೆಂಡ್ಸ್ ನನಗೆ ಒಂಚೂರು ಕತ್ಕು ಏನಾರು ಹಾಕೇಮೋ ಕತ್ತೆಲ್ಲ ಟ್ಯಾನ್ ಆಗ್ಬಿಟ್ಟಿದ್ದೀನಿ. ಎಷ್ಟು ಕಲರ್ ಟ್ಯಾನು. ಓ ಕೂತ್ಕೋ, ಬಿಸಿಲು ಸುತ್ತಿ ಕಲರ್ ಆಗ್ಬಿಟ್ರೆ ನಾನು. ಎಷ್ಟು ಚೆನ್ನಾಗಿದೆ, ಕ್ಯೂಟಿ ಥರ ಇದೆ ನಾನು. ಬೋಟಿ ಥರ ನೀನಿದ್ದಿದ್ದು ಈಗ ಒಣಶುಟ್ಟಿ ಆಗ್ಬಿಟ್ಟಿದ್ಯಾ, ಸಣ್ಣ ಆಗ್ಬಿಟ್ಟು. ಆಗ ಬೋಟಿ ಹಂಗೆ ದಪ್ಪ ಕುಪ್ಕೊಂಡಿದ್ದೆ, ಈಗ ಸಣ್ಣ ಆಗ್ಬಿಟ್ಟು ಒಣಶುಂಠಿ ಆಗಿದ್ಯಾ. ವಾಟ್ ಎ ಕಂಪ್ಯಾರಿಸನ್. ಹಾ ಕಡೆ ನಿನ್ನ ಮಕ್ಕ ತಗೊಳ್ಳಿಲ್ಲ, ನಿನ್ನ ಮಕ್ಕ ಜಾಸ್ತಿ ತೋರಿಸ್ಬಾರ್ದು. ಕಾಜಲ್ ಹಾಕ್ಬೇಕಾ? ಹಾಕಮ್ಮ, ಎಲ್ಲ ಏನೇನು ಸಿಗ್ತದೆ ಇವೆಲ್ಲ ಹಾಕೋ. ಐಬ್ರೋ ಪೆನ್ಸಿಲ್, ಲಿಫ್ಟಿಕ್ಕು, ನಂದು ಹೊಸ ಲಿಫ್ಟಿಕ್ ಹಾಕು. ಸರ ಹಾಕಬಿಡ್ತೀನಿ ಅದೇ ಗ್ಯಾಪಲ್ಲಿ. ನಾನು ಕೊಟ್ಟಿಲ್ಲ ಕಣ್ಣು, ಸರ ಮಾಡಿಸ್ತಾ ಇದ್ದೀನಿ. ಏನು ಮಾಡಿಸ್ಬಿಟ್ಟವಳೆ, ಏನೋ ಒಂದು 2-3 ಗ್ರಾಮ್ ಚಿನ್ನ ಆಯ್ತದ್ರಲ್ಲಿ. ವಿಡಿಯೋ ಮಾಡು ಗುರು. ಮಾಡ್ತಾ ಇದ್ದೀನಿ. ವಿಡಿಯೋ ಆನ್ ಮಾಡಿದ್ಯಾ? ಯಾವಾಗ ಆನ್ ಮಾಡಿದೆ ನಂಗೆ ಗೊತ್ತೇ ಇಲ್ಲಲ್ಲ. ನೀನು ಬೈತಿರಲ್ಲ ಅವಾಗ. ಏನಂತ ಬೈದ್ನಿ? ಹಿಂಗೆ ಒಂಥರ ಇದು ಕೊಡು, ಒಲೆ ಕೊಡು. ಯಾವ ಇದ್ರ ಸೆಟ್ಟು ಅಲ್ಲಿ ಬಾಕ್ಸಲ್ಲಿ. ಸಾಂಗ್ ಏನಾದ್ರು ಬಂದರೆ ನನ್ನ ಪೂಜಾರಿಗೆ ಸುಮ್ಮನೆ ಬಿಡಲ್ಲ. ನನ್ನ ವೀಡಿಯೋದಲ್ಲಿ ಸಾಂಗ್ ಏನಾದ್ರು ಬಂದರೆ ಯೋಸಿ ಸೌಂಡ್ ಕೊಟ್ಟಾರ. ಆಸೆಗಳೆಂಬ ವಿಷ ಸರ್ಪಗಳು ನಾನೆಂದು ಕುಡಿಯುತ್ತಿವೆ. ನಾನೆಂದು ಲಿಫ್ಟಿಕ್ ಹಾಕೇಮ, ಲಿಫ್ಟಿಕ್ಕು, ಕಾಜಲ್, ಆಮೇಲೆ ರೆಪ್ಪೆಗೆ ಹಾಕ್ತಾರಲ್ಲ ಲಿಫ್ಟಿಕ್ ಹೊಸ ನಿನ್ನಮ್ಮ ಕಲರೇ ಇವತ್ತು ಬುರ್ರ ಗಂಟ್ಲದ ಹೋಗಲ್ಲ. ಅದು ಲಿಫ್ಟಿಕ್ 350 ರೂಪಾಯಿ. ನಂದೇ ಹೋಗಿ ವಾವ್ ಕ್ಯೂಟ್ ಆಗ್ತಾ. ವಾವ್ ಇಷ್ಟೊಂದು ಇಟ್ಕೊತಾವೆ. ಇನ್ನು ಆಚೆಗೆ ಹೋಗಿಲ್ಲ, ಹಿಡ್ಕೊ. ನಿಂದೆ ದೃಷ್ಟಿ ಕೌಂಟ್ ದೃಷ್ಟಿ ಹೊಸಿ ಹೇಗೆ ಮಾಡ್ಕೊ. ಒಂದು ಕಡೆಗೆ ಹಾಕ್ತಾರಾ? ಇನ್ನೇನು ಹೊಸಿಬೇಕಂದ್ರೆ ಒಂದೇ ಕಡೆಗೆ ಹಾಕೋದು. ಇಲ್ಲಿ ಅರ್ಸ್ಕೊಬಿಡಿ. ಇಲ್ಲಿ ಬಟ್ಟೆ ಕೊಡು. ಅರಸ್ತೆ ಹೋಯ್ತು. ಅವನ ಹೂವಿನ ಇದು ರಾತ್ರಿ ಬರಗಂಟೆ ಹಾಕಲ್ಲ. ಉತ್ತರ ಕರ್ನಾಟಕದ ಭಾಷೆ ಮಾತಾಡೋಣ ಅಂತ ನನ್ನ ಬೈತೇದಿ ಹಿಡ್ಕೊಂಡು ಆಚನ ಅನ್ಕೊಂಡಿದ್ದೆ. ಫಸ್ಟ್ ಅಲ್ಲಿ ಟೈಟ್ ನೋಡೋಕ್ಕಾಯ್ತಲ್ಲ. ವಾವ್ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದ್ದೀನಿ ನಾನು. ನಿನ್ನ ಕಲರ್ಗೂ ನನ್ನ ಕಲರ್ಗೂ ಬರೇಮ. ಮೇಕಪ್ಪು ಅಂದರೆ ಹಿಂಗೆ ಮೇಕಪ್ಗಿರೋ ಪವರು ಕರಿಗಿರೋರನ್ನ ಬಿಳು ಮಾಡಿಬಿಡುತ್ತೆ. ಓಕೆ, ತಾಳಿ ಗೈಸಿದೆಲ್ಲ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಮನೇಲೆಲ್ಲ ಲಕ ಅಂತ ಓಡಾಡ್ತವಳೆ. ನನ್ನ ಬ್ಲೌಸ್ ಡಿಸೈನ್ ತೋರಿಸು, ಚೆನ್ನಾಗಿ ಕಾಣ್ತಾಯ್ತಾ? ಟೆಂಪಲ್ ಮಿನಿ ಟೆಂಪಲ್. ಫ್ರೆಂಡ್ಸ್ ನಾನು ಹೆಂಗೆ ಕಾಣ್ತಾ ಇದ್ದೀನಿ? ಇಲ್ಲಿ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು. ಇನ್ನು ಸೊಂಟದ ಪಟ್ಟಿ ಹಾಕೋದಿಲ್ಲ. ಸೊಂಟದ ಪಟ್ಟಿ ಇಲ್ಲೇ ಹಾಕೋತೀಯಾ? ಇಲ್ಲ, ಅಲ್ಲಿ ಹಾಕೋತೀನಿ. ಅಪ್ಪಾಜಿಗೆ ಫೋನ್ ಮಾಡು, ಒಂದು ಫೋನಲ್ಲಿ ಸರ್ಗನ್ ಕೊಟ್ಕೊಡ್ತದಂದ್ರೆ ಈ ಅವತಾರದ ಬಸ್ ಸ್ಟಾಪ್ಗೆ ಹೋದ್ರೆ ಎಲ್ಲ ನಾನೇ ನೋಡ್ತಿರ್ತಾರೆ. ಫ್ರೆಂಡ್ಸ್ ಚೆನ್ನಾಗಿ ಕಾಣ್ತಾ ಇದ್ದೀನಾ? ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿ ಕಮೆಂಟ್ ಮಾಡಿ. ದಯವಿಟ್ಟು ಬ್ಯಾಡ್ ಕಮೆಂಟ್ ಮಾಡಿಬಿಡಿ. ನಮಗೂ ಮನಸ್ಸಿದೆ, ನಮಗೂ ಬೇಜಾರಾಗುತ್ತೆ. ಹೇಳೇ ವಸಿಯಾ,
ಭೂತ ಥರ ಕಾಣ್ತಿದೆ ಅಂತ ಪಕ್ಕ ಬರುತ್ತೆ. ಹೋಗೋ ಅಷ್ಟಲ್ಲಿ ಟ್ಯಾನ್ ಆಯ್ತು, ಜಸ್ಟ್ ಹಿಂಗೆ ಅನ್ಕೊ ಟಚ್ ಅಪ್ ಅಷ್ಟೇ. ಅಲ್ಲಿ ಯಾರಾದ್ರೂ ತಂದಿರ್ತಾರಲ್ಲ ಐಟಮ್ಸು. ಹಾಂ ಪುನಃ ಮೇಲೆ ಫೋನ್ ಮಾಡವ ಇನಿ. ಥ್ಯಾಂಕ್ ಯು ಬಂಗಾರಾಮ್. ಲಬ್ಬು ಬಕ್ಲಕ್ಲನ ಹಾಲು ಕಾಯಿಸೋದು ಅಜ್ಜಿ ಬಾ. ಚಂದ ಹಾಲು ಕಾಯಿಸಿದ್ಯಾ? ಕಾಯಿಸ್ಕೊಡ್ತಾರೆ ತಾಳ ಮಗನು. ಅಮ್ಮನನ್ನ ರೆಡಿ ಮಾಡ್ತಾ ಇದ್ಲು, ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಡ್ತಾಳೆ. ನಂದೇನು ಕರ್ಲಿಲ್ವಲ್ಲ, ಬೇಗ ಸ್ಟ್ರೈಟ್ ಆಯ್ತದೆ. ಇದು ಯಾಕೋ ಓಪನ್ ಆಗ್ಬಿಟ್ಟದೆ ಮೋಸ್ಟ್ಲಿ ಬಾಯ್ ಥರ. ಒಬ್ಬ ಕೂದಲೆ ಅಂದ್ರೆ ಇದು ಮಾಡ್ಬಿಟ್ಟಿಕರವ ಇರೋ ಮಾರು ಕೂದಲೇ ಸಿಗ್ತಿಲ್ಲ ಕಣಕ್ಕ, ಏನು ಮಾಡೋದು? ಅವಳು ಫೋನ್ ಮಾಡಿ ಕೇಳಲೆ ನಿನ್ನ ಫ್ರೆಂಡಾ? ಎಷ್ಟೊತ್ತಿಗೆ ಮಾಡಿ ಯಾಕೆ ಮಾಡಿದ್ರೇನು? ಮತ್ತೀಗ ನಿನಗೂ ಬೇಕು ತಾನೆ, ಕೇಳ್ಕೊಳಿವು. ನೋಡಿ ಫ್ರೆಂಡ್ಸ್ ಎಂತ ಬುದ್ವಂತೆ. ಕೂದಲಾಗ ಹಿಡ್ಕೊಬಿಡ, ಇದಾಯ್ತದೆ. ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡೋಕೆ ಗೊತ್ತಿಲ್ಲ, ಹಾಗೆ ಮಾಡೋದು. ಇದು ಅನಿಸ್ತದೆ ಕತೆ. ನನಗೆ ಝೂಮಿಂದ ನೋಡೋಕ್ಕೆ ಭಯ ಆಯ್ತಾ ಅದೇ ಚಂದ. ಅಪ್ಪರ ಬೂದಿ ಕಾಣ್ತಾ ಇದ್ದೀನಿ. ಜಾಸ್ತಿ ಆಗಿಲ್ಲ ತಾನೆ ಮೇಕಪ್ಪು. ಹಚ್ಕೋದ್ರೆ ಗೊತ್ತಾಯ್ತು. ಒಂದೆರಡು ಫೋಟೋ ತಗೊಟ್ಬಿಡು, ಓಡೋಯ್ತೀನಿ. ಸುಮಾರು ಸ್ಟ್ರೈಟ್ನಿಂಗ್ ಮಾಡ್ತಾ ಇದ್ದಾಳೆ. ಅಲ್ಲಿ ಹೋಗ್ಬಿಟ್ಟು ಜಡೆ ಹಾಕೋಬೇಕು. ನಾನು ಹೇರ್ ಬಿಟ್ಕೊಳ್ಳೋದಂದರೆ ಕ್ಲಿಪ್ ಹಾಕ್ಬಿಟ್ಟು, ಮುಂದೆ ಹೇರ್ ಬಿಡೋದಂದರೆ ಇಲ್ವಂತೆ, ಜಡೆ ಬೇಕಂತೆ. ಮೇಲೆ ಬಾಡಿಗೆಗೆ ಬೇರೆ ತೊಗೊಂಡಿದ್ದೀನಿ ಜಡೆ. ಬಟ್ ನಂಗೆ ಕೂದಲು ಬಿಟ್ಟರೆ ನಂಗೆ ಚೆನ್ನಾಗಿ ಕಾಣಿಸೋದು. ನನ್ನ ಜಡೆ ಹಾಕಿದ್ರೆ ಚೆನ್ನಾಗೇ ಕಾಣಿಸೋದು. ಐ ನೋ, ಬಟ್ ಏನು ಮಾಡೋಕ್ಕಾಗಲ್ಲ. ಟೀಮು ಅಂತ ಬಂದಾಗ ಸೊ ಎಲ್ಲರ ಒಪಿನಿಯನ್. ಕಿವಿ ಕಣೇ ಸುಟ್ಟೋಯ್ತು ಕಿವಿ. ಎಲ್ಲರ ಒಪಿನಿಯನು ಬೇಕಾಗತ್ತೆ. ಆ್ಯಂಡ್ ಎಲ್ಲ ಹೇಗೆ ಹೇಳ್ತಾರೆ ಹಾಗೆ ಕೇಳಬೇಕಲ್ವ. ನಾನು ಹೇಳಿದ್ರೆ ಒಂಚೂರು ಕೇಳಲ್ಲ. ಇವಳು ಬೇಕು ಬೇಕು ಅಂತಲೇ ರಾಂಗ್ ಹಂಗೆ ಮಾತಾಡ್ತಾವಳೆ. ಮಾತಾಡು ಆಯಿತು. ಅಮ್ಮ ಹೆಂಗೆ ಕಾಣ್ತಾ ಇದ್ದೀನಿ? ಅಮ್ಮಗೆ ಹೇಳಮ್ಮ. ನಿಂತ್ಕೊ. ಎಲ್ಲಿ ತೆಗಿತಿ? ಈ ಥರ ರೆಡಿ ಆಗಿದ್ದೀನಿ. ಅಪ್ಪಾಜಿನ ಬೇರೆ ಬಿಟ್ಕೊಡು ಸಾಲಿಗ್ರಾಮಕ್ಕೆ ಅಂತ ಇದ್ದೀನಿ. ನೋಡೋಣ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಮೇಲಿಂದ ನಮ್ಮ ಡ್ಯಾನ್ಸ್ ನೋಡಿರಂತೆ ಇನ್ನೊಂದು ವ್ಲಾಗಲ್ಲಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಟಾಟಾ ಬಾಯ್. ನನ್ನ ಡ್ಯಾನ್ಸ್ ವ್ಲಾಗು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.